ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಜೆಡಿಎಸ್ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತಾ ಮುನಿಯಪ್ಪ, ಜೆಡಿಎಸ್ ಪಕ್ಷದಿಂದ ನಗರಸಭೆ ಚುನಾವಣೆಯಲ್ಲಿ ಗೆದ್ದ ಇಬ್ಬರು ಸದಸ್ಯರು ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಘೋಷಣೆ ನಂತರ 4-5 ದಿನಗಳಿಂದ ನಮ್ಮ ಸಂಪರ್ಕಕ್ಕೆ ಸಿಗುತ್ತಿಲ್ಲ. ಅವರು ಯಾರದೋ ಒತ್ತಡಕ್ಕೆ ಮಣಿದು ಎಲ್ಲಿ ಹೋಗಿದ್ದಾರೆ, ಎಲ್ಲಿ ಇದ್ದಾರೆ ಎನ್ನುವುದು ಗೊತ್ತಾಗುತ್ತಿಲ್ಲ. ಅವರು ಎಲ್ಲಿಯೇ ಇರಲಿ, ಬಿಜೆಪಿ ಜೆಡಿಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿಗಳಿಗೆ ನಗರಸಭಾ ಚುನಾವಣೆಯಲ್ಲಿ ಮತ ಹಾಕುತ್ತಾರೆಂಬ ವಿಶ್ವಾಸ ಇದೆ. ಜೆಡಿಎಸ್ ಪಕ್ಷದ ಸದಸ್ಯರಾದ ಆರ್ ಮಟ್ಟಮಪ್ಪ ಹಾಗೂ ವೀಣಾ ರಾಮು ಅವರು ಸಾಕಷ್ಟು ಬಾರಿ ಕಾಂಗ್ರೆಸ್ ವಿರುದ್ಧ ಮಾತನಾಡಿದ್ದಾರೆ. ಆದ್ದರಿಂದ ಈಗಲೇ ಎನ್ಡಿಎ ಅಭ್ಯರ್ಥಿಗಳ ಪರವಾಗಿ ಇಬ್ಬರು ಮತ ಚಲಾಯಿಸುವ ವಿಶ್ವಾಸ ಇದೆ. ಆದರೆ 3 ದಿನಗಳಿಂದ ಅವರು ಸಂಪರ್ಕದಲ್ಲಿ ಇಲ್ಲ ಎಂದರು. ನಗರಸಭೆ ಚುನಾವಣೆ 12/9/2024 ಗುರುವಾರ ನಾಳೆ ಚುನಾವಣೆ ನಡೀತಾ ಇದೆ. 31 ಸದಸ್ಯರಿತ್ತು, ಅದರಲ್ಲಿ 4 ಜನ ಸೇರಿ 35 ಸದಸ್ಯರ ಚುನಾವಣೆ ನಡೀತಾ ಇದೆ. ಅದರಲ್ಲಿ ನಮ್ಮ ಜೆಡಿಎಸ್ ಪಕ್ಷದಿಂದ ಇಬ್ಬರು ಆಯ್ಕೆ ಆಗಿದ್ದರು. ಒಬ್ಬರು ಮಠಮಪ್ಪ ಮತ್ತು ವೀಣಾ ರಾಮು ಅವರು ಈ ಪ್ರತಿಯೊಂದು ಮೀಟಿಂಗ್ನಲ್ಲೂ ನಮ್ಮ ಜೊತೆ ಇನ್ವಾಲ್ವ್ ಆಗಿ ಮಾತಾಡಿಕೊಂಡು ಈ ನಮ್ಮ ಲೋಕಸಭಾ ಸದಸ್ಯರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವ್ರ ಮನೆಯಲ್ಲಿ ಮೀಟಿಂಗ್ ಮಾಡಿದಾಗ NDA ನಾವು ಅಲಿಯನ್ಸ್ ಆಗಿರೋದ್ರಿಂದ ಆ ಮೀಟಿಂಗ್ ಸಹ ಇಬ್ಬರು ಬಂದು ಪ್ರಾಮಾಣಿಕವಾಗಿ ಹೇಳಿದ್ರು, ನಾವು NDA ಅಭ್ಯರ್ಥಿ, ನಾವು ಗೆದ್ದಿರೋದು ದೇವೇಗೌಡರು ಕುಮಾರಸ್ವಾಮಿ ಆಶೀರ್ವಾದದಿಂದ JDS ಪಕ್ಷದಿಂದ ನಾವು ಗೆದ್ದಿದ್ದೀವಿ, ನಾವು ನಿಷ್ಠಾವಂತರಾಗಿ ನಾವು ಕೆಲಸ ನಾವು ಮಾಡ್ತೀವಿ, ನಮ್ಮ ಓಟ್ನ NDA ನೀವು ಯಾರು ಅಭ್ಯರ್ಥಿ ಹೇಳಿದ್ರೆ ಡಾಕ್ಟರ್ ಸುಧಾಕರ್ ಯಾರು ಅಭ್ಯರ್ಥಿನ ಆಯ್ಕೆ ಮಾಡಿದ್ರೆ ಅದಕ್ಕೆ ಮತ ಹಾಕ್ತೀವಿ ಅಂತ ಹೇಳಿದರು. ಅದೇ ರೀತಿ ಇದ್ವಿ. 2-3 ದಿವಸದಿಂದ ಅವರು ನಮಗೆ ಫೋನಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗದೇ ಇದ್ದಾಗ ಅವರ ಏನು ಮಿಸ್ಟೇಕ್ ಆಗಿದೆ ಅಂತ ತಿಳ್ಕೊಂಡು ಅಟ್ಲೀಸ್ಟ್ ಮಾಧ್ಯಮದ ಮುಖಾಂತರ ಆದ್ರೂ ನೀವು ತಿಳಿಸ್ಬೇಕು ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಇವತ್ತು ನಾವು ಪತ್ರಿಕಾ ಗೋಷ್ಠಿಯನ್ನು ಕರೆದು ಅದರ ಮುಖಾಂತರ ಅವರಿಗೆ ಮನವಿ ಮಾಡ್ತಾ ಇದ್ದೀವಿ. ನನಗನ್ನಿಸ್ತಾ ಇದೆ, ಅವರ ಗುಣಗಳು ನೋಡಿದಾಗ ಅವರು ಯಾವುದೇ ಕಾರಣಕ್ಕೂ JDSಗೆ ಮೋಸ ಮಾಡೋದಿಲ್ಲ, JDS ಪಕ್ಷದಲ್ಲಿ ಉಳಿತಾರೆ. NDA ಅಭ್ಯರ್ಥಿ ನಾವು ಯಾರು ಡಾಕ್ಟರ್ ಕೆ ಸುಧಾಕರ್ ಯಾರನ್ನ ಹೆಸರು ಸೂಚಿಸ್ತಾರೆ ಅವ್ರಿಗೆ ಮತ ಚಲಾಯಿಸ್ತಾರೆ ಅಂತ ನನಗೆ ನಂಬಿಕೆ ಇದೆ. ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಕೊಳವನಹಳ್ಳಿ ಮುನಿರಾಜು, ಜಿಲ್ಲಾ ಕಾರ್ಯಾಧ್ಯಕ್ಷ KR ರೆಡ್ಡಿ, ಮುಖಂಡರಾದ ಕಿಸಾನ್ ಕೃಷ್ಣಪ್ಪ, ದಿನೇಶ್, ನಾಗರಾಜ್, ಹನುಮಂತಪ್ಪ, ತಮ್ಮನಾಯಕನಹಳ್ಳಿ ವೆಂಕಟೇಶ್, ಶಿಲ್ಪಾ ಗೌಡ ಸೇರಿದಂತೆ ಮತ್ತಿತರರು ಇದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.